ಸೂರಜ್ ರೇವಣ್ಣಗೆ ಅಸಹಜ ಲೈಂಗಿಕ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಉರುಳಾಗುವಂತಹ ಸಾಧ್ಯತೆ ಇದೆ. ಉಲ್ಟಾ ಹೊಡೆದಿರುವಂತಹ ಸೂರಜ್ ಪರ ದೂರು ನೀಡಿದಂತಹ ಯುವಕ ಅವನ ವಿರುದ್ಧವಾಗಿ ದೂರು ನೀಡಬೇಕೆಂದು ನನ್ನ ಹೆದರಿಸಿದ್ರು. ಅವರ ಮಾತು ಕೇಳಿ ಮೊದಲು ಸಂತ್ರಸ್ತನನ್ನ ಕೂಡಿ ಹಾಕಿದ್ದೆ ಅನ್ನುವಂಥ ರೀತಿಯಲ್ಲಿ ಈ ಹಿಂದೆ ದೂರು ಕೊಟ್ಟಿದ್ದಂತಹ ಯುವಕನೇ ಈಗ ಹೇಳಿಕೆಯನ್ನು ನೀಡಿರುವಂಥದ್ದು. ನಾನು ಈಗ ಎಲ್ಲವನ್ನ ಮಾತನಾಡೋದಕ್ಕೆ ಆಗ್ತಾ ಇಲ್ಲ, ನನಗಾಗಿರುವಂತಹ ನೋವಿನ ಬಗ್ಗೆ ಪೊಲೀಸರಿಗೆ ಹೇಳಿದ್ದೇನೆ ಅಂತ ಅದೇ ಯುವಕ ಹೇಳಿರುವಂಥದ್ದು. ನನಗೆ ನ್ಯಾಯ ಸಿಗಬೇಕು ಅಂತ ಸಂತ್ರಸ್ತ ಮನವಿ ಮಾಡಿದ್ದಾನೆ. ಈ ಹಿಂದೆ ಸೂರಜ್ ರೇವಣ್ಣ ವಿರುದ್ಧವಾಗಿ ಆತ ಯುವಕ ಏನಿದ್ದಾನೆ ಒಂದು ರೀತಿಯಲ್ಲಿ ಅಸಹಜ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡ್ತಾನೆ ಅನ್ನೋ ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಇದೇ ಯುವಕ ದೂರನ್ನ ಕೊಟ್ಟಿದ್ದ. ಈಗ ಉಲ್ಟಾ ಹೊಡೆದಿದ್ದಾನೆ. ನನಗಾದ ದೌರ್ಜನ್ಯದ ಬಗ್ಗೆ ಮತ್ತೆ ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ್ರ ಬಗ್ಗೆ ದೂರು ಕೊಟ್ಟಿದ್ದೀನಿ. ಸೂರಜ್ ರೇವಣ್ಣ ಮತ್ತೊಂದು ಸಹಚರರು ಯಾರು? ಸಚಿನ್ ಮತ್ತು ರಕ್ಷಿತ್ ಅಂತ. ಮತ್ತೆ ನನಗೆ 4 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಸೂರಜ್ ರೇವಣ್ಣವರು, ಮತ್ತೆ ಈಗ ಬೆದರಿಕೆ ಹೊಡೆದು ಸೂರಜ್ ರೇವಣ್ಣವರು ಅವ್ರನ್ನ ಕಂಪ್ಲೇಂಟ್ ಮಾಡಿದ್ದೀನಿ. 4 ವರ್ಷದಿಂದ ಯಾವ ಕರೋನಾ ಟೈಮಲ್ಲಿ ಸರ್. ಏನಾಗಿ 4 ವರ್ಷದ ಹಿಂದೆ ಮಾತ್ರ ದೌರ್ಜನ್ಯ ಮಾಡಿದ್ದು, ಆಮೇಲೆ ಇಲ್ಲ ಆ ಥರದ್ದು ಏನಾಗಿಲ್ಲ. ಈಗ ನಾನು ಬೆದರಿಸಿ ಆ ಹುಡುಗನ ಬಗ್ಗೆ ಅವನ್ನೇ ಬ್ಲಾಕ್ ಮೇಲ್ ಮಾಡೋ ಥರ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಡೋಂಗೆ ಮಾಡಿದ್ರು. ನೀವೇನಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರ ಜೊತೆ? ಸೂರಜ್ ರೇವಣ್ಣ ಜೊತೆ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ? ನನಗೊಂದು 7 ವರ್ಷದಿಂದ ಪರಿಚಯ. ನಮ್ಮ ಭಾಗದ ನಾಯಕರು, ನಾವು ಕಾರ್ಯಕರ್ತರು, JDS ಕಾರ್ಯಕರ್ತರು. ಹೌದು. ಅವ್ರ ಸಂಪರ್ಕದಲ್ಲಿದ್ರ ಅಂದ್ರೆ ಅವ್ರ ಜೊತೆ ಹೋಗೋದು ಬರೋದು ಆ ಥರದ್ದು ಇತ್ತ ಸೂರಜ್ ರೇವಣ್ಣ ಜೊತೆ? ಆಗ ಎಲೆಕ್ಷನ್ ಟೈಮಲ್ಲೆಲ್ಲ ಓಡಾಡುವು. ಅದು ಬಿಟ್ಟು ನನ್ನ ಪರ್ಸನಲ್ ಕೆಲಸ ನಾನು ಅಂದ್ರೆ ಅವರು ಇನ್ಸಿಡೆಂಟ್ ಒಂದು ಹೇಳ್ಬೋದು. ಯಾವಾಗ ನಾನೆಲ್ಲ ಡೀಟೇಲ್ಸ್ ನಾನು ಇದ್ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ತನಿಖೆ ಆಗುತ್ತೆ, ಅಲ್ಲಿ ಬರುತ್ತೆ ಸರ್ ಹೇಳಿ.